ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಯೋಗ ದಿನ. ಈ ಒಂದು ಯೋಗ ದಿನ ಪ್ರತಿ ವರ್ಷ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಈ ಒಂದು ಯೋಗ ದಿನಕ್ಕೆ ಮತ್ತು ನಮ್ಮ ಹಿಂದೂ ಧರ್ಮಕ್ಕೆ ಮತ್ತು ಅದರ ಜೊತೆಗೇ ಶಿವನಿಗೂ ಕೂಡ ಸಂಬಂಧ ಐತಿ. ಆ ಯೋಗ ದಿನ ಮತ್ತು ನಮ್ಮ ಹಿಂದೂ ಧರ್ಮಕ್ಕಿರುವಂಥ ಸಂಬಂಧ ಏನು ಅನ್ನೋದನ್ನು ಮತ್ತು ಶಿವನಿಗೂ ಕೂಡ ಸಂಬಂಧ ಇರೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಯೋಗ ದಿನದ ಒಂದು ಮಹತ್ವ ನೋಡ್ರಿ. ಜೂನ್ 21 ನಾವು ಪ್ರತಿ ವರ್ಷವೂ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಯೋಗ ಅನ್ನುವಂಥದ್ದು ನೋಡ್ರಿ ನಿನ್ನೆ ಮೊನ್ನೆ ಬಂದಿರುವಂಥದ್ದಲ್ಲ, ನಿನ್ನೆ ಮೊನ್ನೆ ಹುಟ್ಕೊಂಡಿರುವಂಥ ಒಂದು ಸಾಧನೆಯೂ ಅಲ್ಲ ಅಂತ ಹೇಳ್ಬೋದು. ಇದಕ್ಕೇನಪ್ಪ ಅಂತಂದ್ರೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಐತಿ. ಈ ಒಂದು ಯೋಗ ಏನಂತಂದ್ರೆ ಹಿಂದೂ ಧರ್ಮದೊಂದಿಗೆ ಸಂಬಂಧವನ್ನು ಹೊಂದೈತಿ ನೋಡ್ರಿ. ಇದು ಯೋಗ ಅನ್ನೋದೇನಪ್ಪ ಅಂದ್ರೆ ಹಿಂದೂ ಧರ್ಮದಿಂದ ಹುಟ್ಕೊಂಡೈತೋ ಏನೋ ಅನ್ನೋದನ್ನು ನೋಡ್ತಾ ಹೋಗೋಣ. 2025 ನೋಡ್ರಿ, ಈ ಸತಿ ನಾಳೆ ಜೂನ್ 21ರಂದು ಏನಪ್ಪ ಅಂದ್ರೆ ಶನಿವಾರ ದಿವಸ ಇದನ್ನು ಆಚರಣೆಯನ್ನು ಮಾಡ್ತೀವಿ. ಅಂದರೆ ಈ ದಿವಸ ಆಚರಣೆಯನ್ನು ಮಾಡ್ತೀವಿ ನೋಡ್ರಿ. ಯೋಗ ಏನಪ್ಪ ಅಂತಂದ್ರೆ ಶಿವನೊಂದಿಗೆ ಹುಟ್ಟಿಕೊಂಡಿತ್ತು ಅಂತಂದು ಧಾರ್ಮಿಕ ನಂಬಿಕೆಗಳು ಹೇಳ್ತಾವೆ. ಮತ್ತು ಶಿವನಿಂದ ಏನಂತಂದ್ರೆ ಸಪ್ತ ಋಷಿಗಳು ಕೂಡ ಯೋಗವನ್ನು ಅನುಸರಿಸ್ಕೊಂಡು ಬಂದರು ಅಂತಲೇ ಹೇಳಲಾಗುತ್ತೆ. ಪ್ರಸ್ತುತ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಯೋಗವನ್ನು ತಮ್ಮ ಜೀವನದ ಒಂದು ಭಾಗವಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಜನ ಏನಂದ್ರೆ ಯೋಗವನ್ನು ಮಾಡ್ತಾರೆ, ಅದನ್ನು ರೂಢಿಸ್ಕೊಂಡಿರ್ತಾರೆ. ಮತ್ತು ಯೋಗ ಏನಪ್ಪ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಮತ್ತು ದೀರ್ಘಾಯುಷ್ಯಕ್ಕಾಗಿ ನಾವು ಮಾಡ್ತೀವಿ ಅಂತ ಮಾಡ್ತಾರೆ ನೋಡ್ರಿ. ಆದರೆ ಹಿಂದೆಲ್ಲ ಜನರು ಏನಕ್ಕೆ ಮಾಡ್ತಿದ್ರಪ್ಪ ಅಂದ್ರೆ ಧ್ಯಾನವನ್ನು ಮಾಡೋದಕ್ಕಾಗಿ ಯೋಗವನ್ನು ಅವರು ಪಾಲಿಸ್ತಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಸನಾತನ ಧರ್ಮದೊಂದಿಗೆ ನೋಡ್ರಿ ಈ ಯೋಗ ಏನಂದರೆ ಸಂಬಂಧವನ್ನು ಹೊಂದೈತಿ. ಸಾವಿರಾರು ವರ್ಷಗಳ ಒಂದು ಐತಿಹ್ಯವನ್ನು ಇದು ಹೊಂದಿದೆ ಅಂತ ಹೇಳಲಾಗುತ್ತೆ ನೋಡ್ರಿ. ಸನಾತನ ಧರ್ಮದೊಳಗೆ ಯೋಗ ಇತ್ತು ಅಂತ ಹೇಳಲಾಗುತ್ತೆ. ಈ ಒಂದು ಸನಾತನ ಧರ್ಮದೊಳಗೆ ನೋಡ್ರಿ ಯೋಗದೊಳಗೆ ಅನೇಕ ವಿಧಗಳದಾವು. ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನಪ್ಪ ಅಂದ್ರೆ ಯೋಗವನ್ನು ಅನುಸರಿಸ್ತಾರೆ ಮತ್ತು ಅದನ್ನು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಋಷಿಮುನಿಗಳು ಕೂಡ ಏನಪ್ಪ ಅಂತಂದ್ರೆ ಯೋಗದ ಒಂದು ಮಹತ್ವವನ್ನು ಮತ್ತು ಯೋಗದ ಅನೇಕ ವಿಧಗಳನ್ನು ಅವರು ಸಾಕಷ್ಟು ಸಲ ವಿವರಿಸಿ ಕೊಟ್ಟಿರ್ತಾರೆ. ವ್ಯಾಸರು ಏನಪ್ಪ ಅಂತಂದ್ರೆ ಸಮಾಧಿಯನ್ನು ಯೋಗ ಅಂತಂದು ಹೇಳಿದ್ರೆ, ಪತಂಜಲಿ ಮಹರ್ಷಿಗಳು ಏನಂತಂದ್ರೆ ಯೋಗವನ್ನು ಏನಂತ ಹೇಳ್ತಾರಂದ್ರೆ ಮನಸ್ಸನ್ನು ನಿಯಂತ್ರಿಸುವಂಥ ಒಂದು ವಿಧಾನವೇ ಯೋಗ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ನೋಡ್ರಿ. ಈ ಯೋಗವನ್ನು ಮಾಡುವ ಮೂಲಕ ಮನುಷ್ಯ ಧ್ಯಾನ, ಸಮಾಧಿ ಮತ್ತು ಮೋಕ್ಷವನ್ನು ತಲುಪ್ತಾನ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಶಿವ ಮತ್ತು ಯೋಗ ಶಿವನಿಗೆ ಸಂಬಂಧಿಸಿದೆ ಅಂತಲೂ ಕೂಡ ಕೆಲವೊಂದು ಕಡೆ ಹೇಳಲಾಗುತ್ತೆ. ಕೆಲವೊಂದು ನೋಡ್ತೀವಿ, ಕೆಲವೊಂದು ಚಿತ್ರಪಟಗಳನ್ನು ಕೂಡ ನೋಡ್ತೀವಿ ನೋಡ್ರಿ. ಆದರೆ ಧಾರ್ಮಿಕ ದೃಷ್ಟಿಕೋನದಿಂದ ನಾವು ನೋಡೋದಾತಪ್ಪ ಅಂತಂದ್ರೆ ಯೋಗ ಅನ್ನುವಂಥದ್ದು ಏನಂದ್ರೆ ಭಗವಾನ್ ಶಿವನೊಂದಿಗೆ ಸಂಬಂಧ ಹೊಂದಿದೆ ಅಂತಲೇ ಹೇಳಲಾಗುತ್ತೆ. ಯಾಕಪ್ಪ ಅಂದ್ರೆ ಯೋಗಕ್ಕೆ ಹೆಚ್ಚಿನ ಒಂದು ಮಹತ್ವ ನೀಡಿದವರಲ್ಲಿ ಶಿವನು ಕೂಡ ಪ್ರಮುಖ. ಮತ್ತು ಹಂಗೆ ಅನೇಕ ಧಾರ್ಮಿಕ ಗ್ರಂಥಗಳೊಳಗೂ ಕೂಡ ಶಿವನಿಂದಲೇ ಈ ಒಂದು ಯೋಗ ಅನ್ನುವಂಥದ್ದು ಸೃಷ್ಟಿ ಆಯಿತು ಅಂತ ಹೇಳಲಾಗುತ್ತೆ ನೋಡ್ರಿ. ಈ ಕಾರಣಕ್ಕಾಗಿ ನಾವು ಏನಪ್ಪ ಅಂತಂದ್ರೆ ಶಿವನನ್ನು ಆದಿಯೋಗಿ ಅಂತ ಕರಿತೀವಿ. ಮತ್ತು ಬ್ರಹ್ಮಾಂಡಕ್ಕೆ ಏನಂತಂದ್ರೆ ಯೋಗವನ್ನು ಮೊದಲು ಪರಿಚಯಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಶಿವ ಅಂತಲೇ ಹೇಳಲಾಗತ್ತೆ ನೋಡ್ರಿ. ಆದಿಯೋಗಿ ರೂಪದೊಳಗೆ ಏನಪ್ಪ ಅಂದ್ರೆ ಶಿವ ತುಂಬ ಕಡೆ ನೋಡಿರ್ತೀರಿ ನೀವು, ದೇವಸ್ಥಾನದ ಹತ್ರ ಅಲ್ಲೆಲ್ಲನೂ. ಆದಿಯೋಗಿ ರೂಪದಲ್ಲಿ ಏನಂತಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಶಿವ ಕಾಣಿಸ್ಕೊಂಡಿದ್ದ. ಅದನ್ನು ಕೆಲವು ಕಡೆ ಕೆತ್ತನೆಯನ್ನು ಮಾಡಿರ್ತಾರೆ, ಈಗಲೂ ನೀವು ಕಾಣ್ಬೋದು ಎಲ್ಲಾರ. ಶಿವನು ಏನಂದ್ರೆ ಈ ರೂಪದೊಳಗೆ ಏನಂತಂದ್ರೆ ಮೊದಲು ಹಿಮಾಲಯದೊಳಗೆ ಪ್ರತ್ಯಕ್ಷ ಆದ ಅಂತಂದು ಹೇಳಲಾಗತ್ತೆ ನೋಡ್ರಿ. ಆ ನಂತರ ಅವನು ಆನಂದ ಪರವಶನಾಗಿ ನೃತ್ಯ ಮಾಡ್ತಾಯಿದ್ದ ಶಿವ. ಮತ್ತು ಕೆಲವೊಂದು ಸಲ ಅದು ಇದ್ದಕ್ಕಿದ್ದಂತೆ ಏನಾಗ್ತಿದ್ದಂದ್ರೆ ಶಾಂತನಾಗ್ತಾ ಇದ್ದಂತೆ ಶಿವನು. ಆ ಒಂದು ಧ್ಯಾನದಲ್ಲಿದ್ದಂಥ ಶಿವನು ಏನಂದ್ರೆ ಆಗಾಗ್ಗೆ ತನ್ನ ಕಣ್ಣೀರಿನ ಮೂಲಕ ಏನಪ್ಪ ಅಂದ್ರೆ ಬ್ರಹ್ಮಾಂಡವನ್ನು ಕಾಯ್ತಿದ್ದ ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಂತೆ. ಸಪ್ತ ಋಷಿಗಳು ಕೂಡ ಶಿವನ ಒಂದು ಸಾಧನೆ ಅನುಭವವನ್ನು ಪಡ್ಕೊಳ್ಳೋಕ್ಕೋಸ್ಕರ ಅವರು ಬಯಸಿದ್ರು ಅಂತಲೂ ಹೇಳಲಾಗತ್ತೆ ನೋಡ್ರಿ. ಮತ್ತು ಏನಂದ್ರೆ ಶಿವನಿಂದ ಯೋಗವನ್ನು ಕಲಿತ್ರಂತೆ ಋಷಿಮುನಿಗಳು ಅಂತ ಹಿಂದೆ ಹೇಳಲಾಗತ್ತೆ. ಯೋಗಕ್ಕೆ ಸಂಬಂಧಪಟ್ಟಿರುವಂಥ ಇದು ಶಿವನದ ಒಂದು ಮಾಹಿತಿ ನೋಡ್ರಿ. ಮತ್ತು ಶಿವನ ಬಳಿ ಏನಪ್ಪ ಅಂತಂದ್ರೆ
ಅವರ ಒಂದು ಸಾಧನೆಯನ್ನು ಕಲಿತುಕೊಳ್ಳುವಂಥ ಒಂದು ಆಸೆಯನ್ನು ಅವರು ಹೊರಹಾಕಿದ್ರಂತೆ ಸಪ್ತಋಷಿಗಳಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊತೀನಿ. ಗೌತಮ ಋಷಿ ಮತ್ತು ಅತ್ರಿ, ವಸಿಷ್ಠ ಋಷಿಗಳು, ಕಶ್ಯಪ, ಭಾರದ್ವಾಜ, ವಿಶ್ವಾಮಿತ್ರ ಮತ್ತು ಜಮದಗ್ನಿ ಇವರೆಲ್ಲ ಸಪ್ತಋಷಿಗಳಂತನ ಹಿಂದಿನ ಒಂದು ಇದರಲ್ಲಿಂದನೂ ಐತಿ ನೋಡ್ರಿ. ನೀವು ಇದರಲ್ಲೂ ಕೂಡ ಓದಿರ್ಬೋದು ಸೋಷಲ್ ಸೈನ್ಸಲ್ಲಿ. ಆದಿಯೋಗ ಅಂತ ಅವರ ಒಂದು ಸಾಧನೆಯನ್ನು ಏನಪ್ಪ ಅಂದ್ರೆ ಅವರ ಆಸೆಗೆ ಒಪ್ಪಿಗೆಯನ್ನು ಸೂಚಿಸಿ ಸಪ್ತಋಷಿಗಳಿಗೆ ಏನಪ್ಪ ಅಂದ್ರೆ ಮೊದಲು ಜ್ಞಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ, ಕ್ರಿಯಾಯೋಗದ ಜ್ಞಾನವನ್ನು ನೀಡಿದ ಶಿವ ಅಂತ ಹೇಳಲಾಗತ್ತೆ ನೋಡ್ರಿ. ಈ ಮೂಲಕ ಏನಪ್ಪ ಅಂದ್ರೆ ಶಿವನು ಸಪ್ತಋಷಿಗಳಿಗೆ ಯೋಗವನ್ನು ಕಲಿಸಿಕೊಟ್ಟ, ಅಲ್ಲಿಂದ ಮುಂದೆ ಹಂಗಾದ ಸಾಗಿ ಬಂತು ಅಂತ ಹೇಳಲಾಗುತ್ತೆ. ನಂತರ ಏನಂದರೆ ಈ ಸಪ್ತಋಷಿಗಳು ಯೋಗದ ಒಂದು ಜ್ಞಾನವನ್ನು ಪ್ರಪಂಚದಾದ್ಯಂತ ಎಲ್ಲ ಕಡೆ ಹರಡಿದರು ಅಂತ ಹೇಳಲಾಗುತ್ತೆ ನೋಡ್ರಿ. ಈ ಒಂದು ಯೋಗ ದಿನಾಚರಣೆಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳೋದಾದ್ರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡ್ರಿ, ಇದು ಯೋಗ ಅನ್ನುವಂಥದ್ದು ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಐತಿ. ಈಗ ಅದನ್ನು ಏನಂದರೆ ಈ ಸಪ್ತಋಷಿಗಳಿಂದ ಈ ಸಪ್ತಋಷಿಗಳಿಂದನೇ ಅಂತಲೇ ಹೇಳಲಾಗುತ್ತೆ. ಅನೇಕರು ಏನಂದರೆ ಈ ಒಂದು ಯೋಗದ ಪ್ರಯೋಜನವನ್ನು ತಿಳ್ಕೊಂಡು ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಮತ್ತು ಈ ಯೋಗದ ಮಹತ್ವವನ್ನು ಹೆಚ್ಚಾಗಿ ಅವರು ಸಾಧಿಸೋಕ್ಕೋಸ್ಕರ ಮತ್ತು ಹೆಚ್ಚಿಸೋಕ್ಕೋಸ್ಕರ ಪ್ರತಿ ವರ್ಷ ಜೂನ್ 21ರಂದು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ನೋಡ್ರಿ. ಇದಿಷ್ಟು ಯೋಗ ಮತ್ತು ಶಿವನಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಎಲ್ಲರೂ ಪ್ರತಿನಿತ್ಯ ಯೋಗವನ್ನು ಮಾಡಿರಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಭಾರಿ ಒಳ್ಳೆಯದಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷ ವಿಷಯ ಏನಪ್ಪ ಅಂತಂದ್ರೆ, ಈ ಒಂದು ಯೋಗ ದಿನ ರಾಜ್ಯದೊಳಗೆ ನೋಡ್ರಿ ವಿಶೇಷವಾಗಿ ಯೋಗ ಸಂಗಮ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗೈತಿ. ಈ ಒಂದು ಕಾರ್ಯಕ್ರಮವನ್ನು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಹೇಳ್ಯಾರ ಈ ಒಂದು ಕಾರ್ಯಕ್ರಮದ ಬಗ್ಗೆ. ಈ ದಿನ ನೋಡ್ರಿ ರಾಜ್ಯದಾದ್ಯಂತ 5 ಲಕ್ಷ ಜನರಿಂದ ಏನಪ್ಪ ಅಂದ್ರೆ ಯೋಗಾಭ್ಯಾಸವನ್ನು ಮಾಡುವಂಥದ್ದು. ಮತ್ತು ಇನ್ನೊಂದು ಏನಂದರೆ, ಮೈಸೂರನ್ನು ಯೋಗ ಜಿಲ್ಲೆಯನ್ನಾಗಿ ರೂಪಣೆ ಮಾಡೋಕ್ಕೆ ಏನಂದ್ರೆ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತು 45 ನಿಮಿಷಗಳ ಯೋಗ ಒಂದು ಪ್ರಾತ್ಯಕ್ಷಿಕೆಯ ಒಂದು ದರ್ಶನವನ್ನು ಈ ವರ್ಷ ಮಾಡಲಾಗ್ತಾಯಿದೆ ನೋಡ್ರಿ. 25,000 ಜನರಿಗೆ ಏನಂದ್ರೆ ಯೋಗ ಕಾರ್ಯಕ್ರಮಗಳ ಅಡಿಯಲ್ಲಿ ತರಬೇತಿಯನ್ನು ನೀಡುವಂಥ ವಿಶೇಷ ಒಂದು ಕಾರ್ಯಕ್ರಮಗಳ ವಿನ್ಯಾಸವನ್ನು ಕೂಡ ಆರೋಗ್ಯ ಇಲಾಖೆ ಅವರು ಹೇಳಿರ್ತಾರೆ. ಇದು ಏನಂದರೆ ಇದು ವಿಶೇಷ ಯೋಗ ದಿನದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ನೋಡ್ರಿ. ಈ ಒಂದು ಯೋಗ ಸಂಗಮದ ಏನಂದರೆ ಒಂದು ಗುರಿ ಏನಪ್ಪ ಅಂದ್ರೆ, ಪ್ರತಿಯೊಬ್ಬರು ಮನೆಯಲ್ಲಿ ಯೋಗವನ್ನು ಮಾಡುವಂಥದ್ದು, ಮನೆಯಲ್ಲಿ ಕೂಡ ಈ ಒಂದು ಯೋಗದ ಮಹತ್ವವನ್ನು ಸಾರಿ ಹೇಳುವಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ನೋಡ್ರಿ. ಈ ವರ್ಷ ಇದನ್ನು ಮಾಡ್ತಾಯಿದ್ದಾರೆ. ಯೋಗ ಮಹಾಕುಂಭ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನೋಡ್ರಿ. ಇದು ಮೈಸೂರಿನ ಅರಮನೆ ಒಂದು ಆವರಣದೊಳಗೆ ಈ ಒಂದು ಮಹಾಕುಂಭ ಕಾರ್ಯಕ್ರಮ ಐತಿ. ಇಲ್ಲಿ 15,000 ಜನರು ಏನಂದ್ರೆ ಯೋಗಾಭ್ಯಾಸವನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗತ್ತೆ ನೋಡ್ರಿ. ಇದು ಯೋಗ ಸಂಗಮ ಒಂದು ಕಾರ್ಯಕ್ರಮ ಒಂದು ಮಾಹಿತಿ ನೋಡ್ರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.